पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे नमतां कामधेनवे। श्रीराघवेन्द्रार्य श्रीराघवेन्द्रार्य पाहि प्रभो। श्रीराघवेन्द्रार्य 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 पाहि प्रभो। श्रीराघवेन्द्रार्य 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 मां रक्ष भो। ज्ञाननाशाय विज्ञानपूर्णाय सुज्ञानदात्रे नमस्ते गुरो। श्रीराघवेन्द्राय 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 पाहि प्रभो। श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः। जयत्यजोखण्डगुणोरुमण्डलः सदोदितो ज्ञानमरीचिमाली स्वभक्तहार्दोच्चतमो निहन्ता व्यासावतारो हरिरात्मभास्करः। अभ्रमं भङ्गरहितम् अजडं विमलं सदा आनन्दतीर्थमुतलं भजे तापत्रयापहम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यं च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून्मम। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ब्रह्मचर्यहरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्। श्रीमल्लक्ष्मीनृसिंहस्य श्रियं दिशतु मे नखः स्वभक्ताभीष्टदानाय ಸಮಪಾತ್ತದಶಾಕೃತೇಃ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿ ವಿವೃತ್ತಿ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಕಲಿಯುಗ ಕಾಮಧೇನು ಕಲ್ಪವೃಕ್ಷನಿಸಿದಂತಹ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಗುರುವೈಭವ ಉತ್ಸವದ ಅಂಗವಾಗಿ ನಡೀತಾ ಇರತಕ್ಕಂತಹ ರಾಘವೇಂದ್ರ ವಿಜಯ ಪ್ರವಚನ ಮಾಲಿಕೆಯಲ್ಲಿ ಎರಡನೇ ಸರ್ಗದ ಕೆಲವು ವಿಚಾರಗಳನ್ನು ನಾನು ಹಿಂದಿನ ಉಪನ್ಯಾಸದಲ್ಲಿ ಪ್ರಸ್ತುತಪಡಿಸಿದ್ದೆ. ಶ್ರೀಮದಾಚಾರ್ಯರಿಂದ ಪ್ರವರ್ತಿತವಾಗಿರತಕ್ಕಂತಹ ಪರಂಪರೆಯಲ್ಲಿ ಬಂದಂತಹ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು
ಆ ಅಕ್ಷೋಭ್ಯ ತೀರ್ಥರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ಶ್ರೀಮದಾಚಾರ್ಯರ ಎಲ್ಲ ಕೃತಿಗಳಿಗೆ ಟೀಕೆಯನ್ನು ಬರೆದು ಟೀಕಾಚಾರ್ಯರೆಂದೇ ಪ್ರಸಿದ್ಧರಾದವರು ಜಯತೀರ್ಥರು. ಅಂತಹ ಜಯತೀರ್ಥರು ಅಕ್ಷೋಭ್ಯ ತೀರ್ಥರಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರಲ್ಲಿ ಸಕಲ ಶಾಸ್ತ್ರಗಳ ಜ್ಞಾನವನ್ನು ಗಳಿಸಿ ಜಯತೀರ್ಥ ಎಂಬ ಹೆಸರನ್ನು ಸಾರ್ಥಕವಾಗುವ ರೀತಿಯಲ್ಲಿ ಪ್ರತಿವಾದಿಗಳನ್ನು ನಿಶ್ಚಿತವಾಗಿಯೂ ಗೆದ್ದವರು. ಅಂತಹ ಜಯತೀರ್ಥರು ಶ್ರೀಮದಾಚಾರ್ಯರ ಸರ್ವಮೂಲಗಳಲ್ಲಿ 18 ಗ್ರಂಥಗಳಿಗೆ ಟೀಕೆಯನ್ನು ಬರೆದಿದ್ದಾರೆ. ಟೀಕಾ ಗ್ರಂಥಗಳ ಜೊತೆಯಲ್ಲಿ ಸ್ವತಂತ್ರವಾಗಿರತಕ್ಕಂತಹ ಗ್ರಂಥಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇಂತಹ ಜಯತೀರ್ಥರ ಪೂರ್ವಾಶ್ರಮವನ್ನು ಸ್ವಲ್ಪ ಇಲ್ಲಿ ಅನುಸಂಧಾನ ಮಾಡಿಕೊಳ್ತಾರೆ ನಾರಾಯಣಾಚಾರ್ಯರು. ಅಸೌ ಕದಾಚಿತ್ ಗೃಹಿಭಾವ ಕಾಲೇ ವಿಧಾಯ ಧಾಟಿಯಂ ತುರಗಾಧಿರೂಢ ಅಕ್ಷೋಭ್ಯ ತೀರ್ಥಾಶ್ರಿತ ತೀರಸೀಮಾಂ ಅಕ್ಷೋಭ್ಯ ತೀರ್ಥಾಂ ತಟಿನೀಮಯಾಸಿ. ಅಕ್ಷೋಭ್ಯ ತೀರ್ಥರ ಚರಿತ್ರೆ, ಅವರ ಪೂರ್ವಾಶ್ರಮದ ಚರಿತ್ರೆ. ಜಯತೀರ್ಥರು ಪೂರ್ವಾಶ್ರಮದಲ್ಲಿ ದೇವಗಿರಿಯ ಯಾದವರ ಅಧೀನವಾಗಿರತಕ್ಕಂತಹ ಜಮಖಂಡಿಯ ಪಾಳೆಯಗಾರ ಧುಂಡಿರಾಜನಿಗೆ ರಘುನಾಥ ನಾಯಕ ಅಥವಾ ದೋಂಡೋಪಂತನೆಂಬ ಮಗ. ಈ ಮಗನೇ ಜಯತೀರ್ಥರು. ಬಾಲ್ಯದಲ್ಲಿಯೇ ಸಂಸ್ಕೃತ ವಿದ್ಯಾಭ್ಯಾಸವನ್ನು ಗಳಿಸಿ ರಾಜಕಾರ್ಯದಲ್ಲಿ ಕೂಡ ದಕ್ಷರಾಗಿರ್ತಾರೆ. ಪ್ರಾಪ್ತ ವಯಸ್ಕನಾಗಿರತಕ್ಕಂತಹ ದೋಂಡೋಪಂತನಿಗೆ ವಿವಾಹವಾಯಿತು. ಅಂದು ಸಾದಿನಾಡು ಎಂಬ ಪ್ರಸಿದ್ಧವಾಗಿರತಕ್ಕಂತಹ ಜಮಖಂಡಿಗೆ ಈ ರಘುನಾಥ ನಾಯಕ ಅಥವಾ ದೋಂಡೋಪಂತ ಯುವರಾಜನಾಗ್ತಾನೆ. 1352ರಲ್ಲಿ ಬಹಮನಿ ರಾಜ್ಯದ ಅಲ್ಲಾವುದ್ದೀನು ಯಾದವರ ಮೇಲೆ ದಂಡಯಾತ್ರೆ ನಡೆಸಲು ಸೈನ್ಯವನ್ನು ಕಳಿಸ್ತಾನೆ. ಆಗ ಯಾದವರ ರಾಜ್ಯವೆಲ್ಲ ಸೂರೆಗೊಳ್ಳುತ್ತೆ. ಜನಗಳು ತುಂಬ ಕಷ್ಟಪಡ್ತಾರೆ. ಇದರಿಂದ ಯುವರಾಜನಾಗಿರ್ತಕ್ಕಂತಹ ರಘುನಾಥ ನಾಯಕನ ಮನಸ್ಸು ಕರಗಿ ವೈರಾಗ್ಯದ ಕಡೆಗೆ ಅವನ ಮನಸ್ಸು ತಿರುಗ್ತದೆ. ಅದೇ ಹೊತ್ತಿಗೆ ಸ್ವಾರಸ್ಯಕರವಾಗಿರತಕ್ಕಂತಹ ಒಂದು ಘಟನೆ ನಡೆಯುತ್ತೆ. ಯುವರಾಜ ಅದೊಂದು ದಿನ ಬೇಟೆಗೆ ಹೋಗಿದ್ದಾಗ ಬಾಯಾರಿ ಬಳಲಿ ಹತ್ತಿರದಲ್ಲಿ ಇದ್ದಂತಹ ಭೀಮಾ ನದಿಯಲ್ಲಿ ಕುದುರೆ ಮೇಲೆ ಕುಳಿತುಕೊಂಡೇ ನೀರನ್ನು ಕುಡಿಲಿಕ್ಕೆ ಉಪಕ್ರಮಿಸ್ತಾನೆ. ಆಗ ಅಕ್ಷೋಭ್ಯ ತೀರ್ಥರು ಉತ್ತರಕ್ಕೆ ಸಂಚಾರ ಮಾಡಿಕೊಂಡು ಹೋಗ್ತಾ ಇದ್ದವರು ಅಲ್ಲಿಯೇ ಭೀಮಾ ನದಿಯ ತಟದಲ್ಲಿ ಆಹ್ನಿಕವನ್ನು ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಆಶ್ಚರ್ಯವಾಗ್ತದೆ. ಏನಪ್ಪ ನೀನು ಈ ಥರ ನೀರು ಕುಡಿತಾ ಇದ್ದೀಯಾ? ಹಿಂದಿನ ಜನ್ಮದಲ್ಲಿ ಪಶುವಾಗಿದ್ದೀಯೇ? ಕಿಂ ಪಶು ಪೂರ್ವದೇಹೇ ಎಂಬುದಾಗಿ ಕೇಳುತ್ತಾರೆ. ಬಹಳ ಉತ್ಕೃಷ್ಟವಾಗಿರತಕ್ಕಂತಹ ವಂಶದಲ್ಲಿ ಹುಟ್ಟಿದ್ದೀಯಾ ನೀನು? ಯಾಕೆ ನಿನಗಿಷ್ಟು ಗರ್ವ? ಈ ರಾಜ್ಯ ಕೋಶಾದಿಗಳು ಯಾವತ್ತೂ ಶಾಶ್ವತ ಅಲ್ಲ, ನಿನ್ನ ಉದ್ಧಾರವನ್ನು ಮಾಡಿಕೋ ಎಂಬ ಮಾತನ್ನು ಅಕ್ಷೋಭ್ಯ ತೀರ್ಥರು ಹೇಳಿದಾಗ ಆ ಮಾತನ್ನು ಕೇಳಿ ರಘುನಾಥ ನಾಯಕನ ಮನಸ್ಸಿನಲ್ಲಿ ಅದು ನಾಟುತ್ತದೆ. ತನ್ನ ಶ್ರೀಮಂತಿಕೆಯ ಆ ವೈಭವನ್ನೆಲ್ಲ ತೊರೆದು ಅಕ್ಷೋಭ್ಯ ತೀರ್ಥರ ಹತ್ತಿರ ಬಂದು ಅವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ತಾವು ನನಗೆ ಯಾವ ಕಾಲಕ್ಕೂ ಗುರುಗಳೇ,
ಈಗಂತೂ ನೀವು ನನ್ನ ಕಣ್ಣನ್ನು ತೆರೆಸಿದ್ದೀರಿ, ನಾನಿಂದ ನಿಮ್ಮ ಶಿಷ್ಯನಾಗಿರ್ತೇನೆ, ನನಗೆ ಸನ್ಯಾಸ ಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಆಗ ಅಕ್ಷೋಭ್ಯ ತೀರ್ಥರು, ನೀನಿನ್ನೂ ಚಿಕ್ಕವ, ಬಾಲ್ಯ ಸಂಸಾರ, ನೀನೀಗಲೇ ಸನ್ಯಾಸ ತೆಗೆದುಕೊಂಡ್ರೆ ನಿನ್ನ ಹೆಂಡತಿಯ ಗತಿ ಏನು, ನಿನ್ನ ಆಶ್ರಿತರು ಏನಾಗಬೇಕು, ಆದ್ದರಿಂದ ಈಗ ಮನೆಗೆ ಹೋಗು, ಆಚಾರ್ಯರ ಸದ್ಗ್ರಂಥಗಳನ್ನು ಅಧ್ಯಯನ ಮಾಡು, ಕೆಲವು ವರ್ಷಗಳ ನಂತರ ಈ ಸನ್ಯಾಸದ ಬಗ್ಗೆ ಆಲೋಚನೆ ಮಾಡಿದರಾಯಿತು ಎಂಬುದಾಗಿ ಸಮಾಧಾನ ಮಾಡ್ತಾರೆ. ಆದರೆ ಇಲ್ಲ ಸ್ವಾಮಿ, ನೀವು ಮೊದಲಿಂದಲೂ ಕೂಡ ನನಗೆ ಹಿತವನ್ನು ಬಯಸ್ತಕ್ಕಂಥವರು, ಈ ಶಾಶ್ವತವಾಗಿರತಕ್ಕಂತಹ ದಾರಿಯನ್ನು ನೀವು ತೋರಿಸಿ ಅದರಲ್ಲಿ ಮುನ್ನಡೆಯುವಂತೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ವೈರಾಗ್ಯದಿಂದ ಸನ್ಯಾಸವನ್ನು ಕೊಡುವಂತೆ ಅಕ್ಷೋಭ್ಯ ತೀರ್ಥರಲ್ಲಿ ಪ್ರಾರ್ಥನೆ ಮಾಡಿದಾಗ ಅಕ್ಷೋಭ್ಯ ತೀರ್ಥರು ತಥಾಸ್ತು ಅಂತ ಹೇಳಿ ವಿದ್ಯುಕ್ತವಾಗಿ ಅವರಿಗೆ ಆಶ್ರಮವನ್ನು ಕೊಟ್ಟು ಜಯತೀರ್ಥ ಅಂತ ನಾಮಕರಣ ಮಾಡ್ತಾರೆ. ಸುಮಾರು 1353ರಲ್ಲಿ ಜಯತೀರ್ಥರಿಗೆ ಆಶ್ರಮವಾಗತ್ತೆ. ಈ ವಿಚಾರ ಜಯತೀರ್ಥರ ಕಥೆಯನ್ನು ವಿವರಿಸ್ತಕ್ಕಂತಹ ಕೆಲವು ಗ್ರಂಥಗಳು ನಮಗೆ ಸಿಗ್ತಾ ಇದೆ. ರಘುದಾಂತ ತೀರ್ಥರು ಜಯತೀರ್ಥ ವಿಜಯ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಈ ವಿಚಾರ ಬರುತ್ತೆ. ಅಲ್ಲದೆ ವ್ಯಾಸರಾಜರು ಅಣುಜಯತೀರ್ಥ ವಿಜಯ ಎಂಬ ಲಘು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ವಿಚಾರ ಬರುತ್ತೆ. ಅಲ್ಲಿ ಅಣುಜಯತೀರ್ಥ ವಿಜಯದಲ್ಲಿ ಇದೇ ವಿಚಾರವನ್ನು ಅವರು ನಿರೂಪಿಸಿ ಹಿಂದಿನ ಆ ಜಯತೀರ್ಥರ ಹಿಂದಿನ ಜನ್ಮದ ವೃತ್ತಾಂತವನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅದನ್ನು ನಾರಾಯಣಾಚಾರ್ಯರು ಕೂಡ ರಾಘವೇಂದ್ರ ವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಸೌ ಕದಾಚಿತ್ ಗೃಹಿಭಾವ ಕಾಲೇ ವಿಧಾಯ ಧಾಟಿಂ ತುರಗಾಧಿರೂಢ ಅಕ್ಷೋಭ್ಯತೀರ್ಥಾಶ್ರಿತ ತೀರಸೀಮಾಂ ಅಕ್ಷೋಭ್ಯತೀರ್ಥಾಂ ತಟಿನೀಮಯಾಸಿ ಅಂತ ಹೇಳ್ತಾ, ಅನುಧೃತಂ ವಾರಿ ಸಮುದ್ರತ ಶ್ರೀಹಿ ಪೀತ್ವಾ ಮುಖೇನೈವ ತೃಷಾಕುಲೇನ ಮುನಿಂ ಸಮೀಪೆ ಮನನೈಕತಾನಂ ಅಸೌ ಅನಂಸೀದ್ ಅವಲೋಕ್ಯ ಮೂರ್ಧ್ನ. ಈ ಎಲ್ಲ ವಿಚಾರವನ್ನು ಈ 2-3 ಶ್ಲೋಕಗಳನ್ನು ನಿರೂಪಣೆ ಮಾಡ್ತಾರೆ. ಅಭ್ಯರ್ಥಿತಃ ತೇನ ಮುನಿ ಸ ಭಕ್ತ್ಯ ಸನ್ಯಾಸಂ ಅನ್ಯಾದೃಶವಾರಿಪಾನಾತ್ ಅಮಂಸತಂ ಪೂರ್ಣ ಮತಿಪ್ರತಿಷ್ಠಂ ವ್ಯಾಖ್ಯಾತೃಭಾವೇ ವೃಷಮನ್ಯಭಾವೇ ವ್ಯಾಖ್ಯಾತೃಭಾವೇ ವೃಷಮನ್ಯಭಾವೇ. ಈ ವಿಚಾರ ಜಯತೀರ್ಥರ ಹಿಂದಿನ ಜನ್ಮದ ಈ ವಿಚಾರವನ್ನು ವ್ಯಾಸರಾಜರು ಅಣುಜಯತೀರ್ಥದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ನಾರಾಯಣಾಚಾರ್ಯರು ಕೂಡ ಅಮಂಸತಂ ಪೂರ್ಣ ಮತಿಪ್ರತಿಷ್ಠಂ ವ್ಯಾಖ್ಯಾತೃಭಾವೇ ವೃಷಮನ್ಯಭಾವೇ ಎಂಬ ಶ್ಲೋಕದಲ್ಲಿ ಪೂರ್ಣಮತಿ ಪ್ರತಿಷ್ಠಂ, ಪೂರ್ಣಮತಿಗಳು ಹೇಳಿರ್ತಕ್ಕಂತಹ ಈ ವೃಷಭವೇ. ಹಿಂದೊಮ್ಮೆ ಮಧ್ವಾಚಾರ್ಯರು ಈ 4 ಶಿಷ್ಯರಿಗೆ ಪಾಠವನ್ನು ಮಾಡ್ತಾ ಇರಬೇಕಾದ್ರೆ ಈ ನಿಮ್ಮ ಗ್ರಂಥಗಳಿಗೆ ಯಾರು ಟೀಕೆಯನ್ನು ಬರೀತಾರೆ ಅಂತ ಚರ್ಚೆ ನಡೆದಾಗ ಈ ವೃಷಭವೇ ಮುಂದಿನ ಜನ್ಮದಲ್ಲಿ ನಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡುತ್ತೆ ಎಂಬ ವಿಚಾರವನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂತಹ ಶ್ರೀಮದಾಚಾರ್ಯರಿಂದ ನಿರ್ದಿಷ್ಟವಾದ ಪೂರ್ಣಮತಿ ಪ್ರದಿಷ್ಟಂ, ಶ್ರೀಮದಾಚಾರ್ಯರಿಂದ ನಿರ್ದಿಷ್ಟವಾಗಿರತಕ್ಕಂತಹ ವ್ಯಕ್ತಿ ಈ ವ್ಯಕ್ತಿಯೇ ಇರಬೇಕು. ವ್ಯಾಖ್ಯಾತೃಭಾವೇ ವೃಷಮನ್ಯ ಭಾವೇ. ಇದೇ ವ್ಯಕ್ತಿ ಆ ವೃಷಭ. ಹಿಂದಿನ ಜನ್ಮದಲ್ಲಿ ಯಾವ ವೃಷಭವನ್ನು ತೋರಿಸಿ ಆಚಾರ್ಯರು ಮುಂದಿನ ಜನ್ಮದಲ್ಲಿ ಇದೇ ಟೀಕೆಯನ್ನು ಬರೆಯುತ್ತೆ ಅಂತ ಹೇಳಿದ್ರು, ಅದನ್ನು ನೆನಪಿಸಿಕೊಂಡು ಬಹುಶಃ ಈ ವ್ಯಕ್ತಿಯೇ ಪಶುವಿನಂತೆ ನದಿಯಲ್ಲಿ ನೀರು ಕುಡಿದಂತಹ ಈ ವ್ಯಕ್ತಿಗೆ ಹಿಂದಿನ ಜನ್ಮದ ಸಂಸ್ಕಾರ, ನೀರಿಗೆ ಬಾಯಿ ಹೆಚ್ಚಿ ಕುಡಿತಕ್ಕಂತಹ
ಈ ಸಂಸ್ಕಾರ ಇದನ್ನು ನೋಡುವಾಗ ಈ ವ್ಯಕ್ತಿ ಇರಬೇಕು ಎಂಬುದಾಗಿ ಅಕ್ಷೋಭ ತೀರ್ಥರು ಭಾವಿಸ್ತಾರೆ. ಇದೇ ವಿಚಾರವನ್ನ ವ್ಯಾಸರಾಜರು ತಮ್ಮ ಜಯತೀರ್ಥ ವಿಜಯದಲ್ಲಿ ಹೇಳ್ತಾರೆ. ಶ್ರೀಮಾನ್ ಇಂದ್ರ ಸುಧೀಮಾನ್, ಜಯತೀರ್ಥರು ಇಂದ್ರನ ಅವತಾರ. ಶ್ರೀಮಾನ್ ಇಂದ್ರ ಸುಧೀಮಾನ್ ಗಿರೀಶ ಮುಖ ಸುರೈ ಪ್ರಾರ್ಥ್ಯಮಾನಂ ಸುಶಾಸ್ತ್ರಂ ಶ್ರೋತುಂ ತ್ವೇಕಾಗ್ರಬುದ್ಧ್ಯ ವೃಷಭತನುರಭೂತ್ ಶ್ರೀಮದಾನಂದ ತೀರ್ಥ ಧೃತ್ವಾ ತಚ್ಛಾಸ್ತ್ರ ಭಾರಂ ಪ್ರತಿದಿನ ಮಶೃಣೋತ್ ವಾಚ್ಯಮಾನಂ ಸುಶಾಸ್ತ್ರಂ ಪ್ರಾಂತೇಯಸೌ ಸೂಪವಿಶ್ಯ ದ್ವಿಜಗಣ ಸಹಿತೋ ಗ್ರಂಥ ಭಾವಂ ದಧಾನಃ. ಸಾಕ್ಷಾತ್ ಇಂದ್ರನೇ ಗಿರೀಶ ಮುಖ ಸುರೈಹಿ, ಶಿವನೇ ಮೊದಲಾದ ದೇವತೆಗಳಿಂದ ಪ್ರಾರ್ಥಿಸಲ್ಪಟ್ಟಂತಹ ಇಂದ್ರ ಶ್ರೀಮದಾಚಾರ್ಯರ ಶಾಸ್ತ್ರವನ್ನ ಬಹಳ ಏಕಾಗ್ರ ಬುದ್ಧಿಯಿಂದ ಕೇಳಬೇಕು ಅಂತ ವೃಷಭತನುವನ್ನು ಹೊಂದಿ, ಎತ್ತಿನ ಸ್ವರೂಪವನ್ನು ಹೊಂದಿ ಶ್ರೀಮದಾಚಾರ್ಯರಿಂದ ಎಲ್ಲ ಶಾಸ್ತ್ರ ಸಾರವನ್ನ ಕೇಳಿಕೊಂಡಿದ್ದಾರೆ. ಅಂತಹ ಸುಶಾಸ್ತ್ರವನ್ನ ಕೇಳಿ ಶ್ರೀಮದಾಚಾರ್ಯರ ಗ್ರಂಥಭಾವವನ್ನು ಚೆನ್ನಾಗಿ ಧಾರಣ ಮಾಡಿದ್ದಾರೆ ಎಂಬ ವಿಚಾರವನ್ನ ಹೇಳಿ, ಅಂತಹ ಶೇಷಾದೀನಾಮಗಮ್ಯಂ ತವ ಮುಖಜನಿತಂ ಶಾಸ್ತ್ರ ಮಾಲೋಡ್ಯಕೇವ, ಶ್ರೀಮದಾಚಾರ್ಯರ ಭಾಷ್ಯದ ಶ್ರೀಮದಾಚಾರ್ಯರ ಗ್ರಂಥಗಳನ್ನ ಯಾರು ವ್ಯಾಖ್ಯಾನ ಮಾಡುವುದು ಅಂದ್ರೆ ಸಾಕ್ಷಾತ್ ಶೇಷದೇವರೇ ವ್ಯಾಖ್ಯಾನ ಮಾಡಬೇಕು. ತಮ್ಮ ಸಹಸ್ರಾರು ಹೆಡೆಗಳಿಂದ ಶ್ರೀಮದಾಚಾರ್ಯರ ಗ್ರಂಥಗಳ ವ್ಯಾಖ್ಯಾನವನ್ನ ಮಾಡತಕ್ಕಂಥವರು ಶೇಷದೇವರು. ಅಂತಹ ಶೇಷಾದಿಗಳಿಗೂ ಅಗಮ್ಯವಾಗಿರತಕ್ಕಂತಹ ತವ ಮುಖಜನಿತಂ ಶಾಸ್ತ್ರ ಮಾಲೋಡ್ಯಕೇವ ವ್ಯಾಖ್ಯಾಸ್ಯಂತಿ, ಇದೇ ವಿಚಾರವನ್ನು ಕೇಳ್ತಾರೆ ಲಕ್ಷೋಭ ತೀರ್ಥರು. ಶೇಷದೇವರಿಗೂ ವ್ಯಾಖ್ಯಾನ ಮಾಡಲಿಕ್ಕೆ ಅಶಕ್ಯವಾಗಿರತಕ್ಕಂತಹ ನಿಮ್ಮ ಮುಖದಿಂದ ಬಂದಿರತಕ್ಕಂತಹ ಶಾಸ್ತ್ರವನ್ನ ಆಲೋಡನ ಮಾಡಿ ವ್ಯಾಖ್ಯಾಸ್ಯಂತಿ, ಯಾರು ವ್ಯಾಖ್ಯಾನವನ್ನು ಮಾಡ್ತಾರೆ ಎಂಬುದಾಗಿ ಪೃಷ್ಠ ಕೇಳಲ್ಪಟ್ಟಂತಹ ಸುಖಮುನಿ ಶ್ರೀಮದಾನಂದ ತೀರ್ಥರು ಸುಸ್ಮಿತಾಸ್ಯ ನಗುಮೊಗದಿಂದ ತಮ್ಮ ಶಿಷ್ಯರಿಗೆ ಹೇಳಿದ್ರಂತೆ, ಈ ಹಸುವೆ ವ್ಯಾಖ್ಯಾಸ್ಯತಿ ಏಷಃ ಗೋರಾಟ್, ಈ ಹಸುವೆ ವ್ಯಾಖ್ಯಾನ ಮಾಡುತ್ತೆ ಎಂಬುದಾಗ ಕೆಲವು ಶಿಷ್ಯರು, ಇವರಲ್ಲ ಈ ಶಿಷ್ಯರಲ್ಲ, ಕೆಲವು ಬೇರೆ ಶಿಷ್ಯರು ಇದನ್ನ ಈ ವೃಷಭವನ್ನ ಶಾಪಿಸಿದರು ಎಂಬ ವಿಚಾರವನ್ನ ಅಣುಜಯ ತೀರ್ಥ ವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೇರೆ ಎಲ್ಲಿಯೂ ಕೂಡ ಈ ಅಂಶ ನಮಗೆ ಕಾಣಸಿಗುವುದಿಲ್ಲ. ಅಷ್ಟೊಂದು ಸತ್ಯ. ಇಂದ್ರದೇವರೇ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಏಕಾಗ್ರತೆಯಿಂದ ಕೇಳಿಸ್ಕೊಳ್ಬೇಕೆಂಬುದಾಗಿ ವೃಷಭ ಅವತಾರವನ್ನು ತಾಳಿ ಶ್ರೀಮದಾಚಾರ್ಯ ಎಲ್ಲ ಗ್ರಂಥಗಳನ್ನ ಕೇಳಿ ಅವರೇ ಶ್ರೀಮದ್ ಜಯತೀರ್ಥರಾಗಿ ಅವತಾರ ಮಾಡಿ ಇತ್ತಂ ಶಪ್ತಂ ಸ್ವಶಿಷ್ಯೈ ವೃಷಭ ತನುಮಸೌ ಶ್ರೀಪತಿ ಕ್ಷೇಮದೋಯಂ ದತ್ವಾ ಶಾಪಸ್ಯ ಮೋಕ್ಷಂ ಪ್ರವಚನ ಸಮಯ ದ್ವಾದಶ ಸ್ತೋತ್ರ ಪಾಠಂ ದೃಷ್ಟ್ವಾ ತಂ ತಸ್ಯ ವಕ್ತ್ರೆ ಪ್ರಕಟದ ಅನಿಲಾಂಶೋ ಯತೀಂದ್ರೋಕ್ತಿ ವಾಗ್ಮಿ ಮಧ್ವೋ ಮಾನ್ಯಾರ್ಥ ವಾಕ್ಯ ಮಧುಮತ ನಪದಂ ಮಾನಸೆ ಮಾನಯಾನಃ ಎಂಬ ವಿಚಾರವನ್ನ ಅಲ್ಲಿ ವ್ಯಾಸರಾಜರು ಹೇಳ್ತಾರೆ. ಇಂತಹ ಜಯತೀರ್ಥರು ಹಿಂದಿನ ಜನ್ಮದಲ್ಲಿ ಶ್ರೀಮದಾಚಾರ್ಯರಿಂದ ಏಕಾಗ್ರತೆಯಿಂದ ಯಾವ ಗ್ರಂಥಗಳನ್ನು ಶ್ರವಣ ಮಾಡಿದ್ದಾರೋ ಅದನ್ನ ಜಯತೀರ್ಥರಾಗಿ ಅವರ 18 ಗ್ರಂಥಗಳಿಗೆ ಟೀಕೆಯನ್ನ ಬರೆಯುವ ಮೂಲಕವಾಗಿ ಟೀಕಾಚಾರ್ಯರಾಗಿದ್ದಾರೆ ಎಂಬ ಅಂಶವನ್ನ ಇಲ್ಲಿ ಸ್ಮರಣೆಗೆ ತಂದುಕೊಳ್ಳತಕ್ಕಂತಹ ವಿಚಾರವನ್ನ ಇಲ್ಲಿ ನಾರಾಯಣಾಚಾರ್ಯರು ಈ ಶ್ಲೋಕದಲ್ಲಿ ನಿರೂಪಿಸ್ತಾರೆ. ಹೀಗೆ ಅಕ್ಷೋಭ್ಯ ತೀರ್ಥರು ಜಯತೀರ್ಥರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಯೋಗ್ಯ ಶಿಷ್ಯ ಸಿಕ್ಕಿದ ಅಂತ ಬಹಳ ಸಂತೋಷದಲ್ಲಿ ಇರಬೇಕಾದರೆ ಆ ಧೋಂಡೋರಾಯನ ಮಾತಾಪಿತೃಗಳು ಬಂದು ಇವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಆ ಮಗನನ್ನ ಕರೆದುಕೊಂಡು ಹೋಗ್ತಾರೆ. ಧೋಂಡೋರಾಯನನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಮತ್ತೆ ಅವನನ್ನ ಸಂಸಾರದಲ್ಲಿ ಮುಳುಗುವಂತೆ ಮಾಡ್ತಾರೆ. ಆದರೆ
ಜಯತೀರ್ಥರು ಅವತಾರ ಮಾಡಿದ್ದೇ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಲಿಕ್ಕೆ. ಹಾಗಾಗಿ ಅವರು ಮತ್ತೆ ಸಂಸಾರದಲ್ಲಿ ಸಿಲುಕಲು ಇಷ್ಟಪಡದೆ ಅವರು ಶೇಷಾಂಶರೆಂಬುದನ್ನು ತೋರಿಸ್ಕೊಡ್ತಾರೆ. ತಮ್ಮ ಸಂಬಂಧಿಗಳೆಲ್ಲ ತನ್ನ ನೈಜ ಸ್ವರೂಪವನ್ನು ತೋರಿಸಿ ಮತ್ತೆ ಅವರು ಗುರುಗಳಲ್ಲಿಗೆ ಬಂದು ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೀತಾರೆ. ಅದ್ಭುತವಾಗಿರತಕ್ಕಂತಹ ಟೀಕೆಗಳು. ಯಾವ ಟೀಕೆ ಇಲ್ಲದೆ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅಂತಹ ಟೀಕೆಯನ್ನು ರಚನೆ ಮಾಡಿದ್ದಾರೆ. ಆ ಕಾಲದಲ್ಲಿಯೇ ಇದ್ದವರು ವಿದ್ಯಾರಣ್ಯರು. ವಿದ್ಯಾರಣ್ಯರು ಅದ್ವೈತದಲ್ಲಿ ಅತಿ ಸುಪ್ರಸಿದ್ಧ ಪಂಡಿತರಾಗಿದ್ದರು. ಅವರಿಗೆ ಜಯತೀರ್ಥರ ಬಗ್ಗೆ ಗೊತ್ತಿತ್ತು. ಯಾಕೆಂದರೆ ವಿದ್ಯಾರಣ್ಯರು ಅವರು ಪಂಡಿತರು ಆಗಿದ್ದರು. ಸ್ವಲ್ಪ ರಾಜಕಾರಣದಲ್ಲಿ ಅವರಿಗೆ ಪ್ರವೇಶ ಇತ್ತು. ವಿಜಯನಗರದ ಸಾಮ್ರಾಜ್ಯದಲ್ಲಿ ಸ್ವಲ್ಪ ಅವರಿಗೆ ರಾಜಕಾರಣದ ಪ್ರವೇಶವೂ ಇತ್ತು. ಹಾಗಾಗಿ ಈ ದೋಂಡೋಪಂತನ ಪರಿಚಯ ಇತ್ತು. ದೋಂಡೋಪಂತ ಒಬ್ಬ ಶ್ರೇಷ್ಠ ಯೋಧ ಮಾತ್ರ ಅಲ್ಲ, ಒಬ್ಬ ಒಳ್ಳೆ ಪಂಡಿತ ಎಂಬುದನ್ನು ಕೂಡ ತಿಳ್ಕೊಂಡಿದ್ರು. ಜಯತೀರ್ಥರ ಪಾಂಡಿತ್ಯಕ್ಕೆ ಗೌರವವನ್ನು ಕೂಡ ಕೊಟ್ಟಿದ್ದವರು. ಅಂತಹ ಈ ವಿದ್ಯಾರಣ್ಯರು ಅನೇಕ ಬಾರಿ ಜಯತೀರ್ಥರೊಂದಿಗೆ ನಾನಾ ರೀತಿಯಲ್ಲಿ ಚರ್ಚೆಯನ್ನು ಮಾಡಿದವರು. ಅದೇನೇ ಇರಲಿ, ಜಯತೀರ್ಥರು ಶ್ರೀಮಧ್ವ ಕಲ್ಪವೃಕ್ಷಸ್ಯ ಜಯಾಚಾರ್ಯಸ್ತು ಧೇನವಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ ಎಂಬುದಾಗಿ ಶ್ರೀಮದಾಚಾರ್ಯರ ನಂತರ ಶ್ರೀಮದಾಚಾರ್ಯರು, ಜಯತೀರ್ಥರು ಹಾಗೂ ವ್ಯಾಸರಾಜರು ಇವರನ್ನು ಮುನಿತ್ರಯರು ಅಂತ ಹೇಳ್ತಾರೆ. ಮಧ್ವಾಚಾರ್ಯರು, ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥಗಳನ್ನು ರಚನೆ ಮಾಡಿದರೆ, ಟೀಕಾಚಾರ್ಯರು ಅದಕ್ಕೆ ಟೀಕೆಯನ್ನು ಬರೆದರು, ವ್ಯಾಸರಾಜರು ಟಿಪ್ಪಣಿಯನ್ನು ಬರೆದರು. ಹಾಗಾಗಿ ಮಧ್ವಾಚಾರ್ಯರು ಕಲ್ಪವೃಕ್ಷವಾದರೆ ಜಯತೀರ್ಥರು ಕಾಮಧೇನು, ಹಾಗೆ ವ್ಯಾಸರಾಜರು ಚಿಂತಾಮಣಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಂತಹ ಟೀಕಾಚಾರ್ಯರು ದ್ವೈತ ವೇದಾಂತ ಪ್ರಪಂಚದಲ್ಲಿ ಶ್ರೀಮದಾಚಾರ್ಯರ 18 ಗ್ರಂಥಗಳಿಗೆ ಟೀಕೆಯನ್ನು ಬರೀತಾರೆ. ಈಶಾವಾಸ್ಯೋಪನಿಷದ್ ಭಾಷ್ಯ, ಷಟ್ಪ್ರಶ್ನೋಪನಿಷದ್ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ ಟೀಕೆಗೆ ನ್ಯಾಯಸುಧಾ ಟಿಪ್ಪಣಿ, ನ್ಯಾಯವಿವರಣ ಪಂಚಿಕಾ, ಗೀತಾ ಭಾಷ್ಯ ಟೀಕಾ ಪ್ರಮೇಯ ದೀಪಿಕಾ, ಗೀತಾ ತಾತ್ಪರ್ಯಕ್ಕೆ ಟೀಕೆ ನ್ಯಾಯದೀಪಿಕಾ, ಪ್ರಮಾಣ ಲಕ್ಷಣಕ್ಕೆ ಟೀಕಾ, ಕಥಾಲಕ್ಷಣಕ್ಕೆ ಟೀಕಾ, ಉಪಾಧಿ ಖಂಡನಕ್ಕೆ ಟೀಕಾ, ಮಾಯಾವಾದ ಖಂಡನಕ್ಕೆ ಟೀಕಾ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನಕ್ಕೆ ಟೀಕಾ, ತತ್ವ ಸಂಖ್ಯಾನಕ್ಕೆ ವಿವರಣ, ತತ್ವ ವಿವೇಕಕ್ಕೆ ವಿವರಣ, ತತ್ವೋದ್ಯೋತಕ್ಕೆ ವಿವರಣ, ಕರ್ಮ ನಿರ್ಣಯಕ್ಕೆ ಟೀಕೆ, ವಿಶ್ವತ್ವ ನಿರ್ಣಯಕ್ಕೆ ಟೀಕೆ, ಋಗ್ಭಾಷ್ಯಕ್ಕೆ ಟೀಕೆ, ಹೀಗೆ 18 ಗ್ರಂಥಗಳಿಗೆ ಟೀಕೆಯನ್ನು ಬರೆಯುವುದಲ್ಲದೆ ಸ್ವತಂತ್ರ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಪ್ರಮಾಣ ಪದ್ಧತಿ, ವಾದಾವಳಿ, ಶತಾಪರಾಧ ಸ್ತೋತ್ರ ಹಾಗೂ ಪದ್ಯಮಾಲ, ಹೀಗೆ 4 ಸ್ವತಂತ್ರ ಗ್ರಂಥಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಇಂತಹ ಟೀಕಾಕೃತ್ಪಾದರ ಒಂದು ಅದ್ಭುತವಾಗಿರತಕ್ಕಂತಹ ಕೊಡುಗೆ ದ್ವೈತ ವೇದಾಂತ ಸಾಮ್ರಾಜ್ಯದಲ್ಲಿ ನಾವು ನೋಡಬಹುದಾಗಿದೆ. ಇಂತಹ ಜಯತೀರ್ಥರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿದವರು ವಿದ್ಯಾಧಿರಾಜ ತೀರ್ಥರು. ಅವರ ನಂತರ ಕವೀಂದ್ರರು, ಕವೀಂದ್ರರ ನಂತರ ವಾಗೀಶ ತೀರ್ಥರು, ವಾಗೀಶ ತೀರ್ಥರ ನಂತರ ಶ್ರೀರಾಮಚಂದ್ರ ತೀರ್ಥರು. ಹೀಗೆ ಈ ಶಿಷ್ಯ ಪರಂಪರೆಯಲ್ಲಿ ಮೂಲರಾಮ
ಅರ್ಚನೆಗೊಂಡಿದ್ದಾನೆ. ತಸ್ಮಾದುಪೇತ ಪ್ರತಿಮಾ ಹರೇಸ್ಸ ಕ್ರಮೇಣ ಸಿದ್ಧಾಂತ ಸಮೃದ್ಧ ಹೇತು ವಿದ್ಯಾಧಿರಾಜಂ ವೃತಿನಂ ಕವೀಂದ್ರಂ ವಾಗೀಶಮಸ್ಮಾದಪಿ ರಾಮಚಂದ್ರಂ. ಚತುರ್ಯುಗ ಮೂರ್ತಿ ಶ್ರೀರಾಮನ ಮೂಲರಾಮನ ಪೂಜೆಯನ್ನ ಮಾಡಿದವರು ಮುಂದೆ ವಿದ್ಯಾಧಿರಾಜರು. ವಿದ್ಯಾಧಿರಾಜರು ಇವರ ಹೆಸರು ಕೃಷ್ಣ ಭಟ್ಟರು ಅಂತ. ಕೃಷ್ಣ ಭಟ್ಟರು ಇವರು ಮಹಾಪಂಡಿತರಾಗಿದ್ದರು. 4 ವರ್ಷಗಳ ಕಾಲ ಮಹಾಸಂಸ್ಥಾನದ ಆಧಿಪತ್ಯವನ್ನು ನಡೆಸಿ ಅವರು ಆಂಗಿರಸರಾಮ ಸಂವತ್ಸರ ವೈಶಾಖ ಶುದ್ಧ ತೃತೀಯ 1392ರಲ್ಲಿ ಕವೀಂದ್ರರಿಗೆ ತಮ್ಮ ಸಾಮ್ರಾಜ್ಯವನ್ನು ಸಮರ್ಪಿಸಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಇಂತಹ ವಿದ್ಯಾಧಿರಾಜರ ನಂತರ ಕವೀಂದ್ರರ ನಂತರ ವಾಗೀಶತೀರ್ಥರು, ವಾಗೀಶತೀರ್ಥರ ನಂತರ ರಾಮಚಂದ್ರ ತೀರ್ಥರು. ರಾಮಚಂದ್ರ ತೀರ್ಥರು ಪೂರ್ವಾಶ್ರಮದಲ್ಲಿ ಮಾಧವ ಶಾಸ್ತ್ರಿಗಳು. ಇವರು ದ್ವೈತ ಸಿದ್ಧಾಂತಕ್ಕೆ ಮನಸೋತು ತಾವೇ ಸ್ವತಃ ವಾಗೀಶತೀರ್ಥರ ಶಿಷ್ಯರಾದವರು. ವಾಗೀಶತೀರ್ಥರು ಇವರಿಗೆ ಆಶ್ರಮವನ್ನು ಕೊಟ್ಟು ಮಹಾಸಂಸ್ಥಾನವನ್ನು ಒಪ್ಪಿಸಿದರು. ಇವರು ಚತುರ್ಯುಗ ಮೂರ್ತಿ ಮೂಲ ರಘುಪತಿ ವೇದವ್ಯಾಸರ ಪೂಜೆಯನ್ನು ಮಾಡ್ತಾ ಇದ್ರು. ರಾಮಚಂದ್ರ ತೀರ್ಥರು ಶ್ರೀರಂಗಪಟ್ಟಣದಲ್ಲಿ ಒಬ್ಬ ಕಾಶೀನಾಥನೆಂಬ ಅದ್ವೈತ ಪಂಡಿತನೊಂದಿಗೆ ವಾಕ್ಯಾರ್ಥವನ್ನು ಮಾಡಿ ಜಯಗಳಿಸಿದರು ಎಂಬ ವಿಚಾರ ನಮಗೆ ಅವರ ಪೂರ್ವಾಶ್ರಮದ ಸೋದರಳಿಯ ರಾಮಚಂದ್ರ ತೀರ್ಥರ ಪೂರ್ವಾಶ್ರಮದ ಸೋದರಳಿಯ ಅವರ ಹೆಸರು ರಘುನಾಥ ಭಟ್ಟರು ಅಂತ. ಆ ರಘುನಾಥ ಭಟ್ಟರಿಂದ ಈ ವಿಚಾರ ತಿಳಿದು ಬರ್ತದೆ. ಮುಂದೆ ರಾಮಚಂದ್ರ ತೀರ್ಥರು ವಿಭುಧೇಂದ್ರ ತೀರ್ಥರಿಗೆ ಸಂಸ್ಥಾನವನ್ನು ಒಪ್ಪಿಸಿಕೊಡ್ತಾರೆ. ವಿಭುಧೇಂದ್ರ ತೀರ್ಥರ ಬಗ್ಗೆ ಹೇಳ್ತಾ ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತು ಬರುತ್ತೆ. ಅಂತೆ ವಸಂಸ್ತಸ್ಯ ನರಸಿಂಹದೇವೋಪ ಅಂತೆ ವಸಂಸ್ತತ್ ಕೃಪಯ ಪ್ರತೀತಃ ವಿಜಿತ್ಯ ಸರ್ವಾನ್ ವಿಭುಧೇಂದ್ರ ಯೋಗಿ ಬಭೌ ಹರೇಃ ಅರ್ಪಿತ ಜೈತ್ರ ಪತ್ರ. ರಾಮಚಂದ್ರ ತೀರ್ಥರ ಶಿಷ್ಯರಾಗಿರ್ತಕ್ಕಂತಹ ವಿಭುಧೇಂದ್ರ ತೀರ್ಥರು ಅವರು ಅಹೋಬಲ ನರಸಿಂಹದೇವನ ವಿಶೇಷವಾಗಿ ಉಪಾಸನೆ ಮಾಡಿದವರು. ಅಹೋಬಲ ನರಸಿಂಹದೇವರ ಸನ್ನಿಧಿಯಲ್ಲಿ ತಪಸ್ಸನ್ನು ಮಾಡ್ತಾ ಅಹೋಬಲ ನರಸಿಂಹದೇವನ ಅನುಗ್ರಹದಿಂದ ಉದ್ದಾಮ ಪಂಡಿತರಾದವರು. ಅನೇಕ ಪ್ರಕಾಂಡ ಪಂಡಿತರನ್ನ ವಾದದಲ್ಲಿ ಜಯಿಸಿದವರು. ಇವರು 108 ಸುವರ್ಣ ಜಯಪತ್ರಿಕೆಗಳನ್ನು ಗಳಿಸಿದವರು. 108 ವಾದಿಗಳನ್ನು ಗೆದ್ದ ಮೇಲೆ 108 ಸುವರ್ಣ ಜಯಪತ್ರಿಕೆಗಳು. ಈ ರಾಘವೇಂದ್ರ ವಿಜಯಕ್ಕೆ ಬಾಲಬೋಧಿನಿ ಎಂಬ ವ್ಯಾಖ್ಯಾನ ಇದೆ. ಅಲ್ಲಿ ಒಂದು ಮಾತು ಬರುತ್ತೆ, ಪ್ರತಿವಾದ್ಯುಕ್ತ ಶ್ಲೋಕೋಪೇತಾ ಅಷ್ಟೋತ್ತರ ಸುವರ್ಣ ಪತ್ರಿಕಾ ಸಮರ್ಪಿತವಾನ್ ತಾಹ ಅದ್ಯಾಪಿ ವೆಂಕಟೇಶ್ವರಿ ದೃಶ್ಯಂತೆ. ಬಾಲಬೋಧಿನಿ ವ್ಯಾಖ್ಯಾನಕಾರರಾಗಿರತಕ್ಕಂತಹ ಈ ರಾಮಾಚಾರ್ಯರು ಇವರು ಧೀರೇಂದ್ರ ತೀರ್ಥರ ಪೌತ್ರರು, ಸುಜ್ಞಾನೇಂದ್ರ ತೀರ್ಥರ ಪೂರ್ವಾಶ್ರಮದ ತಂದೆ.
ಈ ರಾಮಾಚಾರ್ಯರು ಇದನ್ನು ಬಾಲಬೋಧಿನಿ ವ್ಯಾಖ್ಯಾನದಲ್ಲಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಸುವರ್ಣದ ಕಮಲದಲ್ಲಿ 108 ಸುವರ್ಣದ ಕಮಲದಲ್ಲಿ ಈ ಕೆತ್ತಿಸಿದ್ದಾರಂತೆ. ಶ್ರೀನಿವಾಸನ ಕೊರಳಲ್ಲಿರತಕ್ಕಂತಹ 108 ಬಂಗಾರದ ಕಮಲದ ಹೂಗಳು, ಆ ಕಮಲದ ಹೂಗಳಲ್ಲಿ ಇದನ್ನು ಕೆತ್ತಿಸಿದ್ದಾರೆ. ಅದು ಇಂದಿಗೂ ಕೂಡ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ಇದೆ ಎಂಬುದಾಗಿ ವ್ಯಾಖ್ಯಾನಕಾರರು ನಿರೂಪಿಸಿದ್ದಾರೆ. ಇಂತಹ ವಿಭುಧೇಂದ್ರ ತೀರ್ಥರು ಬಹಳ ದೊಡ್ಡ ವಿದ್ವಾಂಸರಾಗಿದ್ದವರು. 1435ರಿಂದ 1490ರವರೆಗೆ ಇವರು ಈ ದ್ವೈತ ವೇದಾಂತ ಸಾಮ್ರಾಜ್ಯವನ್ನು ಆಳಿದವರು. ಇವರ ಚರಮ ಶ್ಲೋಕವನ್ನು ನಾವು ನೋಡಿದರೆ ಇವರ ಸಾಧನೆ ಗೊತ್ತಾಗುತ್ತೆ ನಮಗೆ. ಆಕೇರಳಂ ತಥಾ ಸೇತುಂ ಆಗಂಗಂ ಚ ಹಿಮಾಲಯಂ ನಿರಾಕೃತಾದ್ವೈತ ಶೈವಂ ವಿಭುಧೇಂದ್ರ ಗುರುಂ ಭಜೆ. ವಿಭುಧೇಂದ್ರ ತೀರ್ಥರು ದೊಡ್ಡ ವಿದ್ವಾಂಸರು. ಅವರು ಕೇರಳದಿಂದ ಹಿಡಿದು ರಾಮೇಶ್ವರದವರೆಗೆ ಆಕೇರಳಂ ತಥಾ ಸೇತುಂ ಆಗಂಗಂ ಚ ಹಿಮಾಲಯಂ, ಗಂಗೆಯಿಂದ ಹಿಮಾಲಯದವರೆಗೆ ಅವರ ಸಾಧನೆ. ಅನೇಕ ವಾದಿಗಳನ್ನು ಗೆದ್ದವರು. ಇಂತಹ ವಿಭುಧೇಂದ್ರ ತೀರ್ಥರು ರಾಮಚಂದ್ರ ತೀರ್ಥರಿಂದ ಆಶ್ರಮವನ್ನು ಸ್ವೀಕಾರ ಮಾಡಿ ಇಡೀ ಅಖಂಡ ಭಾರತ ಸಂಚಾರ ಮಾಡ್ತಾ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಎಂಬ ಆಚಾರ್ಯರ ಸಂದೇಶವೇನಿದೆ ಅದನ್ನು ಅಕ್ಷರಶಃ ಪಾಲಿಸಿದಂತಹ ಯತಿಗಳು. ಶ್ರೀಪಾದರಾಜರ ಹೆಸರನ್ನು ಕೇಳಿದ್ದೇವೆ ನಾವು. ಶ್ರೀಪಾದರಾಜರು ಅವರ ನಿಜವಾದ ಹೆಸರು ಲಕ್ಷ್ಮೀನಾರಾಯಣ ಮುನಿಗಳು ಅಂತ. ಲಕ್ಷ್ಮೀನಾರಾಯಣ ಮುನಿಗಳಿಗೆ ಇವರು ಪಾಠವನ್ನು ಮಾಡಿದವರು. ವಿಭುಧೇಂದ್ರ ತೀರ್ಥರ ಶಿಷ್ಯರು ಜಿತಾಮಿತ್ರ ತೀರ್ಥರು. ಜಿತಾಮಿತ್ರರಿಗೆ ಉಪದೇಶ ಮಾಡಿದದಲ್ಲದೆ ಲಕ್ಷ್ಮೀನಾರಾಯಣ ಮುನಿಗಳಿಗೆ ಸಕಲ ತತ್ವಗಳನ್ನು ಕೂಡ ಹೇಳಿಕೊಟ್ಟರು ಎಂಬುದಾಗಿ ರಾಘವೇಂದ್ರ ಅರ್ಚಾಗತಿ ಕ್ರಮದಲ್ಲಿ ಬರುತ್ತೆ. ಲಕ್ಷ್ಮೀನಾರಾಯಣ ಮುನಿ ವ್ಯಾಸ ದೇಶಿಕ ಯಸ್ಮಾತ್ ಶ್ರೀಪಾದರಾಜಾಖ್ಯ ಹೃದಯೀಷ್ಟಾಖಿಲಾಗಮಾನ್. ಅರ್ಚಾಗತಿ ಕ್ರಮದಲ್ಲಿ ವಾದೀಂದ್ರ ಹೇಳುವಂತೆ ಲಕ್ಷ್ಮೀನಾರಾಯಣ ಮುನಿಗಳು ಇವರ ಬಳಿಯಲ್ಲಿ ಶಾಸ್ತ್ರಾಧ್ಯಯನ ಮಾಡಿದವರು. ಇವರು ಶ್ರೀಪಾದರಾಜರೆಂದೇ ವಿಖ್ಯಾತರಾಗಿದ್ದವರು. ಇವರಲ್ಲಿದ್ದಂತಹ ಉತ್ತಮವಾಗಿರತಕ್ಕಂತಹ ಪಾಂಡಿತ್ಯವನ್ನು ನೋಡಿದಂತಹ ರಘುನಾಥ ತೀರ್ಥರು ಇವರಿಗೆ ಶ್ರೀಪಾದರಾಜರು ಎಂಬುದಾಗಿ ಇವರನ್ನು ಸ್ತೋತ್ರ ಮಾಡ್ತಾರೆ. ಹಾಗಾಗಿ ಶ್ರೀಪಾದರಾಜರಂತೆ ಪ್ರಸಿದ್ಧರಾಗಿದ್ದಾರೆ. ಅವರ ನಿಜವಾದ ಹೆಸರು ಲಕ್ಷ್ಮೀನಾರಾಯಣ ತೀರ್ಥರು. ಅಂತಹ ಲಕ್ಷ್ಮೀನಾರಾಯಣ ತೀರ್ಥರಿಗೆ ಅವರ ಪಾಂಡಿತ್ಯ ಎಂಥದ್ದು ಗೊತ್ತಿದೆ ನಮಗೆ. ಶ್ರೀಪಾದರಾಜರ ಪಾಂಡಿತ್ಯ ಎಂಥದ್ದು ಅಂತ. ಅಂತಹ ಉದ್ದಾಮ ಪಂಡಿತರಾಗಿರತಕ್ಕಂತಹ ಶ್ರೀಪಾದರಾಜರಿಗೆ ವಿದ್ಯಾಗುರುಗಳಾಗಿದ್ದವರು ಈ ವಿಭುಧೇಂದ್ರ ತೀರ್ಥರು. ವಿಭುಧೇಂದ್ರ ತೀರ್ಥರ ಅಧ್ಯಕ್ಷತೆಯಲ್ಲಿ
ಒಂದು ಮಹಾ ವಿದ್ವತ್ ಸಭೆ ಜರುಗಿತು. ಅಲ್ಲಿ ಅನೇಕ ಯತಿಗಳು ಸೇರಿದ್ರು, ಪಂಡಿತರು ಸೇರಿದ್ದರು. ಅವರೆಲ್ಲರ ಕೋರಿಕೆಯಂತೆ ಲಕ್ಷ್ಮೀನಾರಾಯಣ ಮುನಿಗಳಿಗೆ ಶ್ರೀಪಾದರಾಜ ಅಂತ ಬಿರುದನ್ನು ನೀಡಿದರೆಂಬುದಾಗಿ ನಮಗೆ ಸಾಕಷ್ಟು ಪ್ರಮಾಣಗಳು ಸಿಗ್ತವೆ. ಅದನ್ನು ನಾವು ಕೆಲವು ಶಿಲಾಶಾಸನಗಳಲ್ಲಿ ನೋಡಬಹುದಾಗಿದೆ. ಅಂತಹ ಶ್ರೀಪಾದರಾಜರಿಗೆ ಎಲ್ಲ ವಿದ್ಯೆಯನ್ನು ಧಾರೆ ಎರೆದವರು ವಿಭುಧೇಂದ್ರ ತೀರ್ಥರು. ಇನ್ನೊಂದು ವಿಭುಧೇಂದ್ರ ತೀರ್ಥರ ಕೊಡುಗೆ ಏನೆಂದರೆ, ಒಂದು ಅಖಂಡ ಭಾರತವನ್ನು ಸಂಚಾರ ಮಾಡಿ ಶ್ರೀಮದಾಚಾರ್ಯರ ತತ್ವ ಪ್ರಸಾರವನ್ನು ಮಾಡಿದ್ದು ಒಂದು ಪ್ರಮುಖವಾಗಿರತಕ್ಕಂತಹ ವಿಷಯವಾದರೆ, ಮತ್ತೊಂದು ಶ್ರೀಪಾದರಾಜರಂತಹ ಒಬ್ಬ ಪ್ರಕಾಂಡ ಪಂಡಿತನನ್ನು ಈ ಸಮಾಜಕ್ಕೆ ಕೊಟ್ಟದ್ದು ಇನ್ನೊಂದು ಕಾರ್ಯವಾದರೆ, ಮತ್ತೊಂದು ಮಠಕ್ಕೆ ಮಾಡಿರತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕೊಡುಗೆ ಏನು ಅಂದರೆ, ಈ ಎಷ್ಟೋ ಗ್ರಾಮ ಜಹಗೀರುಗಳನ್ನು ಇವರು ಸಂಪಾದಿಸಿದ್ದಾರೆ. ಇವರ ಕಾಲದಲ್ಲಿ ಅದೆಷ್ಟೋ ಗ್ರಾಮ ಜಹಗೀರುಗಳನ್ನು ಸಂಪಾದಿಸಿಕೊಟ್ಟಿದ್ದಾರೆ. ಈ ವಿಚಾರ ನಮಗೆ ಶಾಸನದಲ್ಲಿ, ವಿಭುಧೇಂದ್ರ ತೀರ್ಥರ ಶಾಸನದಲ್ಲಿ ನಮಗೆ ಸಿಗ್ತದೆ. ಇದು ರಾಘವೇಂದ್ರಾಚಾರ್ಯ ಪಂಚಮುಖಿಯವರ ಸಂಶೋಧನೆಯಲ್ಲಿ ನಮಗೆ ಕಾಣಸಿಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ನಲ್ಲಿ ಕೂಡ ಈ ವಿಭುಧೇಂದ್ರ ತೀರ್ಥರ ಈ ವಿಚಾರಗಳು ನಮಗೆ ತಿಳಿತವೆ. ಹೀಗೆ ವಿಭುಧೇಂದ್ರ ತೀರ್ಥರು ಒಂದು ಅಖಂಡ ಭಾರತದಲ್ಲಿ ಮಾಧ್ವತತ್ವ ಪ್ರಚಾರವನ್ನು ಮಾಡ್ತಾ, ಎಲ್ಲ ದುರ್ವಾದಿಗಳನ್ನು ಗೆಲ್ತಾ, ಶ್ರೀಪಾದರಾಜರಂತಹ ಬಹುದೊಡ್ಡ ವಿದ್ವಾಂಸರನ್ನು ಕೊಟ್ಟು, ಪದ್ಮನಾಭ ತೀರ್ಥರ ಪರಂಪರೆಯಾಗಿರತಕ್ಕಂತಹ ಶ್ರೀಪಾದರಾಜರ ಮಠ ಎಂದೇ ಹೆಸರಾಗಿರ್ತಕ್ಕಂತಹ ಆ ಒಂದು ಪರಂಪರೆಯನ್ನು ಬೆಳೆಸಿದವರು ಹಾಗೂ ಮಠಕ್ಕೆ ಅನೇಕ ಗ್ರಾಮ ಜಹಗೀರುಗಳನ್ನು ಸಂಪಾದಿಸಿಕೊಟ್ಟವರು. ಈ ಮೂರು ಮಹತ್ವದ ಕಾರ್ಯಗಳನ್ನು ಮಾಡಿದರು. ಬೆಳೆದೊಣೆ ದೇಶ, ಹೊನ್ನಿದುರ್ಗೆ, ಬೊಮ್ಮನಹಾಳು, ಖಾನಾಪುರ, ಹಿರೇಕುಳ್ಳಿ, ಚಿಕ್ಕಕುಳ್ಳಿ ಇವೆಲ್ಲ ಗ್ರಾಮಗಳು ಇವರ ಕಾಲದಲ್ಲಿ ಮಠಕ್ಕೆ ಬಂದಿರುವಂಥವು. ಈ ಎಲ್ಲ ವಿಚಾರಗಳನ್ನು ನಾವು ಮೈಸೂರು ಆರ್ಕಿಯಾಲಜಿಕಲ್ ರಿಪೋರ್ಟ್ನಲ್ಲಿ ಕಾಣಬಹುದಾಗಿದೆ. ಆದರೆ ವಿಭುಧೇಂದ್ರ ತೀರ್ಥರು ಒಂದು ಮಾತ್ರ ಕಾರ್ಯವನ್ನು ಮಾಡಲಿಲ್ಲ. ಅದು ಯಾವುದು ಅಂದರೆ, ಮೂಲರಾಮನ ಪೂಜೆಯನ್ನು ಮಾಡಲಿಲ್ಲ. ಮೂಲರಾಮ ರಾಮಚಂದ್ರ ತೀರ್ಥರವರೆಗೆ ಪೂಜೆಗೊಂಡಿದ್ದ. ಮುಂದೆ ವಿಭುಧೇಂದ್ರರು, ಜಿತಾಮಿತ್ರರು ಇವರಿಬ್ಬರು ಮೂಲರಾಮನ ಪೂಜೆಯನ್ನು ಮಾಡಲಿಲ್ಲ. ಜಿತಾಮಿತ್ರರು ಮುಂದೆ ರಘುನಂದನ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟ ಮೇಲೆ ರಘುನಂದನ ಮೂಲಕವಾಗಿ ಮತ್ತೆ ಮೂಲರಾಮ ವಿದ್ಯಾಮಠದಲ್ಲಿ ಪೂಜೆಗೊಂಡು ಇಂದಿಯೂ ಕೂಡ ಮಠದಲ್ಲಿ ಆರಾಧಿಸಲ್ಪಡ್ತಾ ಇದ್ದಾನೆ. ಹೀಗೆ ವಿಭುಧೇಂದ್ರ ತೀರ್ಥರ ಈ ಬಹುದೊಡ್ಡ ಸಾಧನೆಯನ್ನು ಇಲ್ಲಿ ಒಂದೆರಡು ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಉಲ್ಲೇಖ ಮಾಡ್ತಾ, ವಿಭುಧೇಂದ್ರ ತೀರ್ಥರಿಂದ ಆಶ್ರಯ ಪಡೆದವರು ಜಿತಾಮಿತ್ರ ತೀರ್ಥರು, ಅವರ ನಂತರ ರಘುನಂದನ ತೀರ್ಥರು, ಅವರ ನಂತರ ಸುರೇಂದ್ರ ತೀರ್ಥರು ಈ ಮಹಾಸಂಸ್ಥಾನವನ್ನು ಆಳಿದರು. ಸುರೇಂದ್ರ ತೀರ್ಥರು ದೊಡ್ಡ ತಪಸ್ವಿಗಳು. ಅವರು ನಿತ್ಯ ಉಪವಾಸ ವ್ರತವನ್ನು ಸ್ವೀಕಾರ ಮಾಡಿ 3 ಬಾರಿ ತ್ರಿವಾರಂ ಭೂಪ್ರದಕ್ಷಿಣಂ ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಂ ತಸ್ಮೈ ನಮೋ ಸುರೇಂದ್ರಾಯ. ಇದು ಸುರೇಂದ್ರ ತೀರ್ಥರು ಉಪವಾಸದಿಂದ 3 ಬಾರಿ ಅವರು ಭೂಮಂಡಲವನ್ನು ಸಂಚರಿಸಿದ್ದಾರೆ
ಆ ಮೂಲಕ ಭೂಮಿಯನ್ನು ಪವಿತ್ರಗೊಳಿಸಿದ್ದಾರೆ ಎಂಬ ವಿಚಾರ ಅವರ ಚರಿತ್ರೆಯಲ್ಲಿ ಬರುತ್ತೆ ಎಂಬುದನ್ನು ಇಲ್ಲಿ ಒಂದೇ ಒಂದು ಮಾತಿನಲ್ಲಿ ಹೇಳ್ತಾರೆ. ಸುರೇಂದ್ರ ವೃತಿನಃ ಬಭೂವು ಪವಿತ್ರಿತಾಭೂತ್ ಅಖಿಲಾಧರಿತ್ರಿ ಚಿರಂ ಗೃಹೀತ ಅನಶನ ವೃತೈಹಿತೈಹಿ. ಅವರು ಮಾಡಿರ್ತಕ್ಕಂತಹ ಅನಶನ ವೃತಗಳಿಂದ ಇಡೀ ಭೂಮಂಡಲವೇ ಪಾವನವಾಯಿತು ಅಂತ ಹೇಳ್ತಾರೆ. ಅಂತಹ ಸುರೇಂದ್ರ ತೀರ್ಥರಿಂದ ಸನ್ಯಾಸವನ್ನು ಪಡೆದವರು ಇಂದಿನ ವಿದ್ಯಾಮಠದಲ್ಲಿ ಬಹುದೊಡ್ಡ ವಿದ್ವಾಂಸರೆನಿಸಿದವರು ಅವರೇ ವಿಜಯೇಂದ್ರ ತೀರ್ಥರು. ವಿಜಯೇಂದ್ರ ತೀರ್ಥರು ಸುರೇಂದ್ರ ತೀರ್ಥರ ಶಿಷ್ಯರು. ಇವರು ಚತುಷ್ಷಷ್ಟಿ 64 ವಿದ್ಯೆಗಳಲ್ಲಿ ಪರಿಣಿತರು. ವಿದ್ವದ್ವರೋಸ್ಮಾದ್ ವಿಜಯೇಂದ್ರಯೋಗಿ ವಿದ್ಯಾಸು ಹೃದಯಾಸು ಅತುಲ ಪ್ರಭಾವ ರತ್ನಾಭಿಷೇಕಂ ಕಿಲ ರಾಮರಾಜಾತ್ ಪ್ರಾಪ್ತಾಗ್ರ ಲಕ್ಷ್ಮೀನ್ ಅಕೃತಾಗ್ರಹಾರಾನ್. ಸುರೇಂದ್ರ ತೀರ್ಥರಿಂದ ಸನ್ಯಾಸವನ್ನು ಸ್ವೀಕರಿಸಿ ಪ್ರಣವೋಪದೇಶವನ್ನು ಪಡೆದಂತಹ ಜ್ಞಾನಿಗಳಲ್ಲಿ ಶ್ರೇಷ್ಠರಾಗಿರತಕ್ಕಂತಹ ಚತುಷ್ಷಷ್ಟಿ ಕಲೆಗಳಲ್ಲಿ ಅಸದೃಶವಾಗಿರತಕ್ಕಂತಹ ಸಾಮರ್ಥ್ಯವನ್ನು ಗಳಿಸಿದ ವಿಜಯೇಂದ್ರ ಯೋಗಿ ವಿಜಯೇಂದ್ರ ತೀರ್ಥರೆಂಬ ಯೋಗಿವರ್ಯರು. ಅವರಿಗೆ ವಿಜಯನಗರದ ರಾಜ ರತ್ನಾಭಿಷೇಕವನ್ನು ಮಾಡಿ ಕೃತಾರ್ಥನಾದ ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾ ವಿಜೇಂದ್ರ ತೀರ್ಥರ ಬಗ್ಗೆ ಒಂದು ಮಾತು ಹೇಳ್ತಾರೆ. ವಿಜೇಂದ್ರರು ದೊಡ್ಡ ವಿದ್ವಾಂಸರು. ಪೂರ್ವಮೀಮಾಂಸಾ, ಉತ್ತರ ಮೀಮಾಂಸಾ, ವ್ಯಾಕರಣ, ನ್ಯಾಯ ಎಲ್ಲ ಶಾಸ್ತ್ರಗಳಲ್ಲಿಯೂ ಅವರು ಬಹುದೊಡ್ಡ ವಿದ್ವಾಂಸರು. ವ್ಯಾಸರಾಜರ ಬಳಿಯಲ್ಲಿ ಅಧ್ಯಯನ ಮಾಡಿದವರು ವಿಷ್ಣು ತೀರ್ಥಾಚಾರ್ಯರು, ಅವರೇ ವಿಜೇಂದ್ರರು. ಇವರು ಬರೆದಿರ್ತಕ್ಕಂತಹ ಗ್ರಂಥಗಳು ಎಷ್ಟು ಅಂದರೆ ಆ ಗ್ರಂಥಗಳ ಹೆಸರು ಹೇಳಿದ್ರೆ ಸಾಕಂತೆ ಅವನು ಪಂಡಿತ ಅಂತ. ವಿಜೇಂದ್ರ ಮಾಡಿರ್ತಕ್ಕಂತಹ ಗ್ರಂಥಗಳೇನಿವೆ, ಚತುರಧಿಕ ಶತಗ್ರಂಥ ರತ್ನಪ್ರಣೇತ ಧೂತಾರಾತಿ ಪ್ರಬಂಧ ಎಂಬುದಾಗಿ ವಾದಿತೀರ್ಥ ಹೇಳ್ತಾರೆ. 104 ಗ್ರಂಥಗಳು, ಅವುಗಳ ಹೆಸರು ಹೇಳಲಿಕ್ಕೆ ನಮಗಾಗುವುದಿಲ್ಲ. 104 ಗ್ರಂಥಗಳಲ್ಲಿ 84ಕ್ಕೂ ಹೆಚ್ಚು ಗ್ರಂಥಗಳು ಇವತ್ತು ಉಪಲಬ್ಧಿ ಇವೆ. ಇನ್ನುಳಿದ ಗ್ರಂಥಗಳು ನಮಗೆ ದೊರಕಿಲ್ಲ. ಇವರು ಬರೆದಂತಹ 104 ಗ್ರಂಥಗಳು 104 ಗ್ರಂಥಗಳು ಯಾಕೆ ಬರೆದ್ರು ಅಂದರೆ, ಅಪ್ಪಯ್ಯ ದೀಕ್ಷಿತರು ಅವರು ಕೂಡ ಅಷ್ಟು ಗ್ರಂಥ ಬರೆದವರು. ಆದ್ದರಿಂದ ಅವರನ್ನು ಸೋರಿಸಲಿಕ್ಕೋಸ್ಕರವಾಗಿ ಇವರು 104 ಗ್ರಂಥಗಳನ್ನು ಬರೆದವರು. ಇವರ ಈ ಗ್ರಂಥಗಳನ್ನು ವಿಜೇಂದ್ರ ರಚನೆ ಮಾಡಿರ್ತಕ್ಕಂತಹ ಈ ಗ್ರಂಥಗಳ ಏನಿವೆ ಇವುಗಳ ಹೆಸರು ಮಾತ್ರ, ತಪ್ಪದೆ ಹೆಸರು ಮಾತ್ರ ಹೇಳಿದ್ರು ಸಾಕು. ಅವ ವಿಖ್ಯಾತ ವಿದ್ವಜ್ ಸಮಾಖ್ಯಾತ್ ಯದಿ ಪಂಡಿತೋಸೌ ಆಸ್ತಾಂಬುಧ ಶ್ರೋತು ಮಶೇಷ ಮೇಷಾಂ ಆಖ್ಯಾ ಸಮಾಖ್ಯಾತ್ ಯದಿ ಪಂಡಿತೋಸೌ. ಆ ವಿಜೇಂದ್ರರ 104 ಪ್ರಬಂಧಗಳೇನಿವೆ ಅವುಗಳ ಕೇವಲ ಹೆಸರು ತಪ್ಪದೆ ಹೇಳಿದ್ರೆ ಸಾಕು, ಅವನು ಪಂಡಿತ ಅನಿಸ್ಕೊಳ್ತಾನೆ. ಅಂತಹ ಅದ್ಭುತವಾಗಿರತಕ್ಕಂತಹ ಗ್ರಂಥಗಳನ್ನು ವಿಜೇಂದ್ರರು ರಚನೆ ಮಾಡಿದ್ದಾರೆ. ವಿಜೇಂದ್ರರ ಕಾಲದಲ್ಲಿ ಕುಂಭಕೋಣ ದೊಡ್ಡ ಶೈವ ಕ್ಷೇತ್ರ. ಅದು ಕುಂಭಕೋಣದಂತಹ ಶೈವ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದ್ವೈತ ದುಂದುಭಿಯನ್ನ ಮೊಳಗಿಸಿದಂತಹ ಏಕೈಕ ಮಾಧ್ವ ಸಂಪ್ರದಾಯದ ಯತಿ ಅಂದರೆ ಅವರು ವಿಜೇಂದ್ರರು. ವಿಜೇಂದ್ರರು ಬಾಲ್ಯದಲ್ಲಿಯೇ ಮೇಧಾವಿಗಳಾಗಿದ್ದರು. ವಿಠಲಾಚಾರ್ಯ ಅಂತ ಅವ್ರ ಹೆಸರು. ಇವರು ತಮ್ಮ ಬಾಲ್ಯದಲ್ಲಿಯೇ ವೇದಾಂಗ, ನ್ಯಾಯ, ಇತಿಹಾಸ, ಮೀಮಾಂಸಾದಿ ಸಕಲ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದವರು.
ವ್ಯಾಸರಾಜರು ಇವರಿಗೆ ಆಶ್ರಮವನ್ನು ಕೊಟ್ಟು ವಿಷ್ಣು ತೀರ್ಥ ಅಂತ ಹೆಸರಿಟ್ಟಿದ್ದರು. ಅಂತಹ ವಿಷ್ಣು ತೀರ್ಥರು ಚತುಷ್ಷಷ್ಟಿ ಕಲಾವಿದ್ಯಾ ಜುಷೇ ವಿದ್ವನ್ಮಹೋಷೆ. ಚತುಷ್ಷಷ್ಟಿ ಕಲಾವಿದ್ಯಾ ಜುಷೇ ವಿದ್ವನ್ಮಹೋಮುಷೆ ಜೈಂದ್ರ ಜ್ಯೋತಿಷೇ ಕುರ್ಯಾಂ ವಂದನಾನಿ ಯಶೋಜುಷೇ ಎಂಬುದಾಗಿ ಇಲ್ಲಿ ರಾಘವೇಂದ್ರ ವಿಜಯದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಚತುಷ್ಷಷ್ಟಿ ಕಲಾ ವಿದ್ಯಾಜುಷೆ, 64 ಕಲೆಗಳಲ್ಲಿ ಪರಿಣಿತರಾಗಿರತಕ್ಕಂಥವರು. ಅಂತಹ ವಿಜೇಂದ್ರರು, ಅದು ಜ್ಞಾನದ ಬೆಳಕು, ಅದು ಪ್ರಕಾಶಿಸಲಿ ಎಂಬುದಾಗಿ ಇದೇ ರಾಘವೇಂದ್ರ ವಿಜಯದಲ್ಲಿ ಮೊದಲನೇ ಸರ್ಗದಲ್ಲಿ ನಾರಾಯಣಾಚಾರ್ಯರು ಪ್ರಾರ್ಥನೆ ಮಾಡಿದ್ದನ್ನು ನಾವು ನೆನಪಿಸ್ಕೊಳ್ಬೋದು. ಅಂತಹ ವಿಜೇಂದ್ರರು ಚತುಷ್ಷಷ್ಟಿ ಕಲೆಗಳಲ್ಲಿ ಸಂಪನ್ನರಾದವರು ಹಾಗೂ 104 ಗ್ರಂಥಗಳನ್ನು ರಚನೆ ಮಾಡಿದವರು. ಅವರ ಇತಿಹಾಸ ಬಹಳ ದೊಡ್ಡದಿದೆ. ಅವರ ಚರಿತ್ರೆ, ವಿಜೇಂದ್ರರ ಚರಿತ್ರೆ, ವಿಜೇಂದ್ರ ವಿಜಯದಲ್ಲಿ ನಾವು ನೋಡಬೇಕು. ವಿಜೇಂದ್ರರ ಚರಿತ್ರೆ ಬಹಳ ದೀರ್ಘವಾಗಿದೆ. ಅದು ಒಂದೆರಡು ಮಾತುಗಳಲ್ಲಿ ಹೇಳಲಿಕ್ಕಾಗುವಂಥದ್ದಲ್ಲ. ಇಲ್ಲಿ ಒಂದೆರಡು ಶ್ಲೋಕಗಳಲ್ಲಿ ಮಾತ್ರ ವಿಜೇಂದ್ರರನ್ನ ಇಲ್ಲಿ ನೆನಪಿಸ್ಕೊಳ್ತಾರೆ ನಾರಾಯಣಾಚಾರ್ಯರು. ಇಂತಹ ನಾರಾಯಣಾಚಾರ್ಯರ ರಾಘವೇಂದ್ರ ವಿಜಯದಲ್ಲಿ ರಾಘವೇಂದ್ರ ಗುರುಗಳ ಪೂರ್ವ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಯತಿಗಳ ಮಹತ್ವ, ಅವರ ವೈಶಿಷ್ಟ್ಯ, ಅದೆಲ್ಲವನ್ನು ತಿಳಿಸಬೇಕಾಗಿದೆ ಅವರಿಗೆ. ಅದನ್ನು ಸಂಕ್ಷೇಪವಾಗಿ ಈ 2ನೇ ಸರ್ಗದಲ್ಲಿ ನಿರೂಪಣೆಯನ್ನ ಮಾಡ್ತಾ, ವಿಜಯೇಂದ್ರರು ಶೈವ ಕ್ಷೇತ್ರವಾಗಿರತಕ್ಕಂತಹ ಕುಂಭಕೋಣದಲ್ಲಿ ದ್ವೈತ ವೇದಾಂತ ದುಂದುಭಿಯನ್ನ ಮೊಳಗಿಸಿ, ಅನಂತರ ಸುಧೀಂದ್ರ ತೀರ್ಥರಿಗೆ ಅವರು ಆಶ್ರಮವನ್ನು ಕೊಡ್ತಾರೆ. ದ್ವೈತ ವೇದಾಂತ ಸಾಮ್ರಾಜ್ಯದಲ್ಲಿ ಸುಧೀಂದ್ರ ತೀರ್ಥರಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾವು ಪೂಜಿಸಿದಂತಹ ಮೂಲರಾಮಚಂದ್ರನನ್ನ ಕೊಡ್ತಾರೆ. ಅಂತಹ ಸುಧೀಂದ್ರ ತೀರ್ಥರು ವಿಸ್ತೀರ್ಣ ಕೀರ್ತಿ ವಿಭವೌ ಅಮನ್ಯಾಂ ವಿಖ್ಯಾತ ವಂದ್ಯಪಾದ. ವಿಜೇಂದ್ರ ಶಿಷ್ಯರಾಗಿರ್ತಕ್ಕಂತಹ ಸುಧೀಂದ್ರರು ಆ ಕಾಲದಲ್ಲಿ ಬಹಳ ಪ್ರಸಿದ್ಧರಾಗಿದ್ದರು. ಅನೇಕ ವಿದ್ವಾಂಸರನ್ನ ಗೆದ್ದು ಅವರಿಂದ ಮಾನ್ಯರಾಗಿದ್ದರು. ಇಂತಹ ಸುಧೀಂದ್ರ ತೀರ್ಥರು ತಮ್ಮ ಪಾಂಡಿತ್ಯದಿಂದ ರಾಜರುಗಳಿಂದ ಸನ್ಮಾನವನ್ನು ಗಳಿಸಿದವರು. ವೆಂಕಟ ಭೂಪಾಲ ಎಂಬ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ವಾಕ್ಯಾರ್ಥಕ್ಕೆ ಬಂದಿರತಕ್ಕಂತಹ ಅನೇಕ ಪ್ರತಿವಾದಿ ವಿದ್ವಾಂಸರನ್ನ ವಾದದಲ್ಲಿ ಜಯಿಸ್ತಾರೆ. ಆಗ ವೆಂಕಟ ಭೂಪಾಲ ಸುಧೀಂದ್ರ ತೀರ್ಥರಿಗೆ ವಿಜಯ ಚಿಹ್ನೆಗಳನ್ನು, ಬಿರುದು ಬಾವಲಿ ಜಯಪತ್ರಿಕೆಗಳನ್ನು ಕೊಡ್ತಾನೆ. ಮುಂದೆ ಕಾವೇರಿ ಪಟ್ಟಣಕ್ಕೆ ಬಂದು ಅಲ್ಲಿ ಸುಧೀಂದ್ರ ತೀರ್ಥರು ವಾಸ ಮಾಡ್ತಾರೆ. ಕುಂಭಕೋಣವನ್ನ ಇಲ್ಲಿ ನಾರಾಯಣಾಚಾರ್ಯರು ವರ್ಣನೆ ಮಾಡ್ತಾರೆ. ಇದು ಮಹಾಕಾವ್ಯ, ಆದ್ದರಿಂದ ಮಹಾಕಾವ್ಯದಲ್ಲಿ ವರ್ಣಿಸಬೇಕಾಗಿರತಕ್ಕಂತಹ ವಿಚಾರಗಳೇನಿವೆ ಅವುಗಳನ್ನು ವರ್ಣಿಸಿದಾಗ ಮಾತ್ರ ಅದಕ್ಕೆ ಮಹಾಕಾವ್ಯ ಲಕ್ಷಣ ಬರ್ತದೆ. ಹಾಗಾಗಿ ಸುಧೀಂದ್ರರು ವಾಸ ಮಾಡತಕ್ಕಂತಹ ಕುಂಭಕೋಣವನ್ನು ವರ್ಣಿಸುವಂತಹ ಪ್ರಸಂಗ ಬಂದಿದೆ. ಮುಂದೆ 2ನೇ ಸರ್ಗ ಪೂರ್ತಿ ಕೊನೆಯವರೆಗೂ ಕೂಡ ಅವರು ಕುಂಭಕೋಣ ನಗರಿಯನ್ನ, ಕಾವೇರಿಯನ್ನ ಅವರು ವರ್ಣಿಸ್ತಾರೆ. ಆಮೇಲೆ ಮುಂದೆ ರಾಘವೇಂದ್ರ ವಿಜಯದಲ್ಲಿ ಮುಖ್ಯವಾಗಿ ಪ್ರತಿಪಾದನೆ ಮಾಡಬೇಕಾಗಿರತಕ್ಕಂತಹ
ರಾಘವೇಂದ್ರ ಗುರು ಸಾರ್ವಭೌಮರ ವಂಶ, ಗೌತಮ ಮುನಿಗಳ, ಗೌತಮ ಗೋತ್ರದ ವರ್ಣನೆಯನ್ನು ಮಾಡ್ತಾರೆ. ಅಲ್ಲಿಂದ ರಾಯರ ಜೀವನ ಚರಿತ್ರೆ ಆರಂಭವಾಗತ್ತೆ. 3ನೇ ಸರ್ಗದಲ್ಲಿ ಅವನಂ ಸವನಾದಿ ಸತ್ಕ್ರಿಯಾಣಾಂ ಅವನೀದಾನವ ವೈರಿಣಾಂ ನಿದಾನಂ ಭವತಿ ಸ್ವ ಮುನೀಷಿತಾ ಗುಣಾನಾಂ ಅವಲಂಬೋ ಭುವಿ ಗೌತಮಾಭಿಧಾನ. ಗೌತಮರೆಂಬ ಮುನಿಶ್ರೇಷ್ಠರು ಭೂಲೋಕದಲ್ಲಿ ಇದ್ದರು. ಎಂಥವರು? ವೇದಾಧ್ಯಯನ, ಜಪ, ಯಜ್ಞಯಾಗಾದಿ ಸತ್ಕರ್ಮಗಳನ್ನು ರಕ್ಷಣೆ ಮಾಡಿದವರು, ಅವುಗಳಲ್ಲಿ ಅತಿಶಯವಾದ ಪ್ರೀತಿ ಉಳ್ಳವರು, ಸ್ವತಃ ಅನುಷ್ಠಾನ ಮಾಡುವವರು. ಅಂತಹ ಗೌತಮರು ಭೂಸುರನಿಸಿರತಕ್ಕಂತಹ ಬ್ರಾಹ್ಮಣರಿಗೆ ಮೂಲ ಕಾರಣರಾಗಿರ್ತಕ್ಕಂತಹ ಇವರು ಗೌತಮರೆಂಬ ಹೆಸರಿನ ಮುನಿಶ್ರೇಷ್ಠರು ವಾಸವಾಗಿದ್ದರು ಅಂತ ಹೇಳ್ತಾ, ಇಂತಹ ಗೌತಮರ ವಂಶದಲ್ಲಿ ಅನೇಕ ಬ್ರಾಹ್ಮಣ ಶ್ರೇಷ್ಠರು ಹುಟ್ಟಿದ್ದಾರೆ. ಅಧರೀಕೃತ ಲೇಖ ಪಾಲ ಲೋಕೆ ಬಹುಮುಕ್ತ ಫಲಭಾಜಿ ಸಾಧುವೃತ್ತೆ ಅಭವನ್ ಅವಿಭೌ ಅಭಿಭಾವಿತಾಗ್ರಭಾಗಿ ಮುನಿವಂಶೇ ವಸುಧಾ ಸುಧಾಸನೇಶಾಹ. ಈ ಗೌತಮ ವಂಶದಲ್ಲಿ ಅನೇಕ ಬ್ರಾಹ್ಮಣ ಶ್ರೇಷ್ಠರು ಹುಟ್ಟಿದರು. ಅಧರೀಕೃತ ಲೇಖ ಪಾಲಲೋಕೆ, ಇಂದ್ರನ ಅಮರಾವತಿಯನ್ನೇ ತಿರಸ್ಕಾರ ಮಾಡುವಂತಹ ವೈಭವ, ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಅನೇಕ ಸಜ್ಜನರಿಂದ ಯುಕ್ತರಾಗಿರ್ತಕ್ಕಂತಹ ಸದಾಚಾರ ಸಂಪನ್ನರಾಗಿರ್ತಕ್ಕಂತಹ ಅನೇಕ ಬ್ರಾಹ್ಮಣರು ಈ ಗೌತಮ ವಂಶದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾ, ಈ ಗೌತಮ ವಂಶದಲ್ಲಿ ಬಂದವರು ಕೃಷ್ಣಾಚಾರ್ಯರು ಅಂತ. ಶ್ರೀ ಕೃಷ್ಣಾಚಾರ್ಯರು. ಈ ಕೃಷ್ಣಾಚಾರ್ಯರು ಸದಧಾರಧರೋಧರೆ ಪ್ರಸಿದ್ಧಾ ನಿರವದ್ಯಾ ವಿವಿಧಾ ದ್ವಿಜಾತಿ ವಿದ್ಯಾ ಸಬಭೂವಚ ವೈಣಿಕೋ ಯಥಾರ್ಥಂ ನಿಜ ವಿದ್ಯಾ ಧರತಾಂ ವಿಧಾತು ಕಾಮಃ. ಕೃಷ್ಣಾಚಾರ್ಯರು ಅನೇಕ ವಿದ್ಯೆಗಳನ್ನು ಅಧ್ಯಯನ ಮಾಡಿದವರು, ಶಾಸ್ತ್ರಾಧ್ಯಯನ ಮಾಡಿದವರು. ಅವರನ್ನು ವಿದ್ಯಾಧರ, ನಿಜ ವಿದ್ಯಾಧರತಾಂ ವಿಧಾತು ಕಾಮಃ ಸಹ ವೈಣಿಕಃ ಬಭೂವ. ಅವರ ಕುಲವಿದ್ಯೆ ಅದು ವೀಣಾವಿದ್ಯೆ. ವೈಣಿಕರಾಗಿದ್ದರು ಅವರು. ಸಂಗೀತ ವಿದ್ಯೆ, ವೈಣಿಕ ಶಿರೋಮಣಿಗಳಾಗಿದ್ದರು. ಅನೇಕ ವಿದ್ಯೆಗಳನ್ನು ಅಧ್ಯಯನ ಮಾಡುವುದರೊಂದಿಗೆ ನಿರವದ್ಯಾ ವಿವಿಧಾ ದ್ವಿಜಾತಿ ವಿದ್ಯಾ, ನಿರವದ್ಯವಾದ ನಿರ್ದುಷ್ಟವಾದ ದ್ವಿಜಾತಿ ವಿದ್ಯಾ, ಬ್ರಾಹ್ಮಣ ಯೋಗ್ಯವಾಗಿರತಕ್ಕಂತಹ ಅನೇಕ ವಿದ್ಯೆಗಳು. ಬ್ರಾಹ್ಮಣರು ಎಲ್ಲ ವಿದ್ಯೆಗಳನ್ನು ಅಧ್ಯಯನ ಮಾಡಬಾರದು. ಬ್ರಾಹ್ಮಣರಿಗೆ ಯೋಗ್ಯವಾಗಿರತಕ್ಕಂತಹ ವಿದ್ಯೆಗಳಿವೆ. ಅಂತಹ ಅನೇಕ ವಿದ್ಯೆಗಳನ್ನು ಅಧ್ಯಯನ ಮಾಡಿದವರು. ಅದರ ಜೊತೆಯಲ್ಲಿ ತಮ್ಮ ಪೂರ್ವಜರ ಸ್ವಕೀಯವಾಗಿರತಕ್ಕಂತಹ ವಿದ್ಯೆ ಯಾವುದು? ವೈಣಿಕ ವಿದ್ಯೆ. ಆ ವೈಣಿಕ ವಿದ್ಯೆಯಲ್ಲಿಯೂ ಕೂಡ ಅವರು ಪರಿಣತಿಯನ್ನು ಪಡೆದಿದ್ದರು. ಅಂತಹ ಕೃಷ್ಣಾಚಾರ್ಯರು ವಿಜಯನಗರದ ಸಾರ್ವಭೌಮನಾಗಿರತಕ್ಕಂತಹ ಕೃಷ್ಣದೇವರಾಯನ ಪ್ರಾರ್ಥನೆಯಂತೆ ತನ್ನ ಗಾಂಧರ್ವ ಕಲೆಯಾಗಿರತಕ್ಕಂತಹ ವೀಣಾವಾದನ, ಸಂಗೀತ ಕಲೆಗಳು ಇವುಗಳನ್ನಷ್ಟೇ ಉಪದೇಶಿಸಿ ಆ ರಾಜನಿಗೆ
ಗುರುದಕ್ಷಿಣಾರೂಪವಾಗಿ ಕೊಡಲ್ಪಟ್ಟಂತಹ ಆ ಕೃಷ್ಣದೇವರಾಯನಿಂದ ಗುರುದಕ್ಷಿಣೆ ರೂಪವಾಗಿ ಅನೇಕ ಮುತ್ತಿನ ಹಾರಗಳನ್ನು ಪ್ರಶಸ್ತಿ ಸಹಿತವಾಗಿ ಅನೇಕ ಬಿರುದುಗಳನ್ನು ಪಡೆದುಕೊಂಡಿದ್ದರು ಎಂಬುದಾಗಿ ನಾರಾಯಣಾಚಾರ್ಯ ಹೇಳ್ತಾರೆ. ಅವರ ಮಾತಿನಂತೆ ಕೃಷ್ಣಾಚಾರ್ಯರು ಕೇವಲ ಒಬ್ಬ ವಿದ್ವಾಂಸನಲ್ಲದೆ ಬಹುದೊಡ್ಡ ವೈಣಿಕರಾಗಿದ್ದರು ಎಂಬ ವಿಚಾರವನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಇಂತಹ ಕೃಷ್ಣಾಚಾರ್ಯರಿಗೆ ಒಬ್ಬ ಮಗ ಗುಣವಾರಿಧಿ ಆವಿರಾಸ ವಿದ್ಯಾಚನ ಕೃಷ್ಣಾರ್ಯ ಮಹೀಸುರಾಧಿನೇತು. ವಿದ್ಯೆಯಿಂದ ಪ್ರಸಿದ್ಧರಾಗಿರ್ತಕ್ಕಂತಹ ಕೃಷ್ಣಾಚಾರ್ಯರಿಗೆ ಎಂತಹ ಮಗ ಹುಟ್ಟಿದ? ಗುಣವಾರಿಧಿ. ಗುಣವಾರಿಧಿ, ಗುಣಗಳ ಸಮುದ್ರದಂತೆ ಗುಣಗಳಿಂದ ತುಂಬಿದಂತಹ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಅತಿ ಧೀರ, ಅತ್ಯಂತ ಧೈರ್ಯಶಾಲಿಯಾಗಿರತಕ್ಕಂತಹ, ಮತ್ತೊಂದು ಸುವರ್ಣಮಯ ಮೇರು ಪರ್ವತೋ ಎಂಬಂತೆ ಹೆಸರೇ ಕನಕಾಚಲ. ಮೇರು ಪರ್ವತ ಅವರಿಟ್ಟ ಹೆಸರು ಕನಕಾಚಲ. ಕನಕಾಚಲ ಅಂದರೆ ಮೇರು ಪರ್ವತ. ಇದು ಮತ್ತೊಂದು ಮೇರು ಪರ್ವತ, ಸುವರ್ಣಮಯವಾಗಿರತಕ್ಕಂತಹ ಮೇರು ಪರ್ವತದಂತೆ ಅಂತಹ ಧೈರ್ಯಶಾಲಿಗಳಾಗಿದ್ದರು, ಅಚಲರಾಗಿ ಶೋಭಿಸ್ತಾ ಇದ್ರು. ಅದನ್ನೇ ಹೇಳ್ತಾ ಇರೋದು ಕನಕಾಚಲ ನಾಮ ಪುಣ್ಯನಾಮ ಕನಕೋರ್ವಿ ಭೃತ್. ಕನಕೋರ್ವಿ ಭೃತ್ ಅಂದರೆ ಕನಕಾಚಲ ಪರ್ವತ. ಇದು ಮತ್ತೊಂದು ಕನಕಾಚಲ, ಮೇರು ಪರ್ವತದಂತೆ. ಮೇರು ಪರ್ವತ ಅದು ಹೇಗೆ ಅಚಲವೋ ಹಾಗೆ ಧೈರ್ಯದಲ್ಲಿ ಕನಕಾಚಲರು ಪರ್ವತವೇ ಆಗಿದ್ದರು, ಕನಕಾಚಲವೇ ಆಗಿದ್ದರು ಎಂಬುದಾಗಿ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ. ಇಂತಹ ಕನಕಾಚಲ ಎಂಬ ಮಗ ಹುಟ್ಟಿದ್ದಾನೆ ಕೃಷ್ಣಾಚಾರ್ಯರಿಗೆ. ಇಂತಹ ಕನಕಾಚಲ ಭಟ್ಟರಿಗೆ ಹುಟ್ಟಿದಂತಹ ಮಗ ತಿಮ್ಮಣ್ಣ. ಅವದನ್ಕಿಲ ತಿಮ್ಮಣಾರ್ಯ ಮಾರ್ಯಾಹ ಸುಹೃದೋ ವೆಂಕಟಶೈಲನಾಥನಾಥ. ಕನಕಾಚಲ ಭಟ್ಟರಿಗೆ ತಿಮ್ಮಣ್ಣ ಭಟ್ಟ ಎಂಬ ಮಗ ಜನಿಸ್ತಾರೆ. ಇವರು ಕೂಡ ವೇದಾಂತ ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವರು, ಶ್ರೀನಿವಾಸನ ಪರಮ ಭಕ್ತರಾಗಿದ್ದವರು. ಅಂತಹ ತಿಮ್ಮಣ್ಣಾಚಾರ್ಯರು, ಆ ತಿಮ್ಮಣ್ಣಾಚಾರ್ಯರಿಗೆ ಅವರಿಗೂ ಕೂಡ ವೀಣಾವಾದನ ವಿದ್ಯೆ ಒಲಿದಿದೆ. ಅಧಿಕೃತ್ಯ ಸ ಬಾಲ್ಯ ಏವ ಶಾಸ್ತ್ರಾಣಿ ಅಧಿಕಂ ವೈಣಿಕ ವರ್ಣ್ಯಗಾನ ವಿದ್ಯಾ ನಗರಂ ವಿಜಯಾಖ್ಯ ಮಧ್ಯತಿಷ್ಠ ಜನನೀತಾತ ಸುಹೃಜ್ಜನಾಧಿವಾಸಂ. ತಿಮ್ಮಣ್ಣ ಭಟ್ಟರು ಬಾಲ್ಯದಲ್ಲಿಯೇ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು, ವೀಣಾವಾದನದಲ್ಲಿ ನುರಿತ ಪಂಡಿತರಾಗಿದ್ದವರು. ವೀಣಾವಾದನದ ಸಕಲ ಪ್ರಕಾರಗಳನ್ನು ಕೂಡ ಇವರು ಅಧ್ಯಯನ ಮಾಡಿದವರು. ಇಂತಹ ತಿಮ್ಮಣ್ಣ ಭಟ್ಟರು ತಮ್ಮ ತಂದೆ ತಾಯಿಗಳ ಜೊತೆಗೆ ಆ ವಿಜಯನಗರದಲ್ಲೇ ವಾಸವಾಗಿದ್ದರು. ಅಂತಹ ತಿಮ್ಮಣ್ಣಾಚಾರ್ಯರಿಗೆ ಒಬ್ಬಳು ಪತ್ನಿ, ಯಾರು ಗೋಪಿಕಾಂಬ ಅಂತ. ಅವರಿಬ್ಬರ ದಾಂಪತ್ಯ, ಅವರಿಬ್ಬರ ಜೋಡಿ ಹೇಗೆ ಇತ್ತು ಎಂಬುದನ್ನು ರಾಘವೇಂದ್ರ ವಿಜಯದಲ್ಲಿ ಸೋದಾಹರಣವಾಗಿ ಬಹಳ ಸುಂದರವಾಗಿ ನಿರೂಪಿಸ್ತಾರೆ. ಅಂತಹ ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಿಕಾಂಬ ಇವರ ಒಂದು ದಾಂಪತ್ಯ ಹೇಗಿತ್ತು? ಅಂತಹ ತಿಮ್ಮಣ್ಣ ಭಟ್ಟರಿಗೆ ಶಂಕುಕರ್ಣ ವೆಂಕಟನಾಥನಾಗಿ ಹುಟ್ಟುವಂತಹ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಈ ಒಂದು ಸಂಚಿಕೆಯನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.